ಗರ್ಭಗುಡಿ ಒಳಗಡೆ ಛಾಯಾಚಿತ್ರ ನಿಷೇಧಿಸಲಾಗಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಅ ನ್ಯೂ ವಿಡಿಯೋ. ನಿಮಗೀಗಾಗಲೇ ನೋಡಿರುವ ಹಾಗೆ ನಾವು ಸಂಡೂರಿನ ಮತ್ತೊಂದು ಧಾರ್ಮಿಕ ಮತ್ತು ಪ್ರೇಕ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು. ಇದು ಸಂಡೂರಿನ ಕುಮಾರಸ್ವಾಮಿಯ ಒಂದು ದೇವಸ್ಥಾನ. ನೋಡ್ತಿರ್ತಕ್ಕಂಥದ್ದು ಎಂಟ್ರೆನ್ಸು. ಕಾರುಗಳೆಲ್ಲ ಪಾರ್ಕ್ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ನೀವು ನೋಡಬಹುದು. ಸಂಡೂರಿನ ದೇವಸ್ಥಾನದ ಹತ್ತಿರ ಇರತಕ್ಕಂಥ ಒಂದು ಕಲ್ಯಾಣಿ. ಬನ್ನಿ, ಸಂಡೂರು ಕುಮಾರಸ್ವಾಮಿ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಏನು ಅಂತಂದೇಳಿ ತಿಳಿದುಕೊಳ್ಳೋಣ. ಇಲ್ಲೊಂದು ಬೋರ್ಡ್ ಹಾಕಿದ್ರೆ, ಪ್ಲೀಸ್ ಮೇಂಟೈನ್ ಸ್ಯಾನಿಟಿ, ನೋ ಆಲ್ಕೋಹಾಲಿಕ್ ಡ್ರಿಂಕ್ಸ್, ನೋ ನಾನ್ ವೆಜಿಟೇರಿಯನ್ ಪ್ರಿಪರೇಷನ್, ನೋ ಗ್ಯಾಂಬ್ಲಿಂಗ್, ನೋ ಸ್ಮೋಕಿಂಗ್. ಹೌದು, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು ಕೂಡ ಅನೇಕ ಕೃತ್ಯಗಳನ್ನು ಬಸಿ ಬರ್ತೀವಿ. ಇಲ್ಲಿ ಬೋರ್ಡ್, ಶ್ರೀ ಕುಮಾರಸ್ವಾಮಿ ದೇವಸ್ಥಾನ ಸಂಡೂರು ದರ್ಶನ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಶ್ರೀ ಕುಮಾರಸ್ವಾಮಿಯ ಒಂದು ದೇವಸ್ಥಾನದ ದರ್ಶನ ನಮ್ಮೆಲ್ಲರಿಗೂ ಸಿಗುವಂತಹದ್ದು. ಬನ್ನಿ ಒಳಗಡೆ ಹೋಗೋಣ. ನೀವು ಇಲ್ಲಿ ನೋಡುತ್ತಿರುವುದು ಮುಖ್ಯ ದ್ವಾರ ಮತ್ತು ಮುಖ್ಯ ದ್ವಾರದ ಗೋಪುರ. ಅಂಕಲ್ಲು ಬಾಳೆಹಣ್ಣು ತಿನ್ನಿಸ್ಲಿಕ್ಕೆ ಕತ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಕುಮಾರಸ್ವಾಮಿ ದರ್ಶನವನ್ನು ಮಾಡೋಣ ಅಂತ ಹೇಳ್ತಾ, ವೆಲ್ಕಮ್ ಟು ಕುಮಾರಸ್ವಾಮಿ ಟೆಂಪಲ್. ಇಲ್ಲ ನೋಡ್ಬೋದು ವೀಕ್ಷಕರೇ, ನಿಮಗೆ ಕಾಣುತ್ತಿರುವ ಒಂದು ದೇವಸ್ಥಾನವು ಪಾರ್ವತಿ ದೇವಸ್ಥಾನ. ಅದರ ಪಕ್ಕದಲ್ಲಿರುವುದೇ ಮುಖ್ಯ ದ್ವಾರದ ಅಪೋಸಿಟ್ ಕಾಣುವುದೇ ಕುಮಾರಸ್ವಾಮಿಯ ದೇವಸ್ಥಾನ. ಈ ಒಂದು ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ನೋಡುವುದಾದರೆ, ಈ ದೇವಸ್ಥಾನವು ಕ್ರೌಂಚ ಪರ್ವತ ಅಂತಹ ಪರ್ವತದಲ್ಲಿ ನೆಲೆಸಿರುವ ಒಂದು ದೇವಸ್ಥಾನ. ಇದು ಸಂಡೂರಿನಿಂದ ಸುಮಾರು 10 ಕಿಲೋಮೀಟರ್ದಲ್ಲಿರುವ ಒಂದು ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಒಂದೇ ಆವರಣದಲ್ಲಿರುವ 2 ಪುರಾತನ ಸಂರಕ್ಷಿತ ದೇವಾಲಯಗಳಂತ ಹೇಳ್ಬೋದು. ಯಾಕಂದ್ರೆ ಒಂದೇ ಆವರಣದಲ್ಲಿ 2 ದೇವಾಲಯಗಳು, 2 ಮುಖ್ಯ ದೇವಾಲಯಗಳು ನಾವು ಎಲ್ಲಿ ಕಾಣಸಿಗಲ್ಲ. ಹಾಗಾಗಿ ಒಂದೇ ಆವರಣದಲ್ಲಿ 2 ಪುರಾತನ ಸಂರಕ್ಷಿತ ದೇವಾಲಯಗಳು ಯಾವಪ್ಪ ಅಂದ್ರ ಇದೊಂದು ಕುಮಾರಸ್ವಾಮಿ ದೇವಸ್ಥಾನ ಮತ್ತು ಪಾರ್ವತಿಯ ದೇವಸ್ಥಾನ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಕುಮಾರಸ್ವಾಮಿಯು ಪಾರ್ವತಿ ಮತ್ತು ಪರಮೇಶ್ವರನ ಮಗ, ಗಣೇಶನ ಸಹೋದರ. ದಕ್ಷಿಣ ಭಾರತದಲ್ಲಿಯೇ ಕುಮಾರಸ್ವಾಮಿಯ ಮೊದಲ ವಾಸಸ್ಥಾನ ಯಾವುದಪ್ಪ ಅಂತಂದ್ರ ಸಂಡೂರಿನ ಕುಮಾರಸ್ವಾಮಿಯ ಒಂದು ದೇವಸ್ಥಾನ. ಕಲಾ ಇತಿಹಾಸಕಾರರ ಪ್ರಕಾರ ಕುಮಾರಸ್ವಾಮಿ ದೇವಸ್ಥಾನ 8ರಿಂದ 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಹಾಗೂ ಈ ಒಂದು ಪಾರ್ವತಿ ದೇವಸ್ಥಾನವು ಬಾದಾಮಿ ಚಾಲುಕ್ಯರ ಆಳ್ವಿಕೆಯಲ್ಲಿ 7ರಿಂದ 8ನೇ ಶತಮಾನದಲ್ಲಿ ಕಟ್ಟಿರುವ ಒಂದು ದೇವಸ್ಥಾನ. ನೀವು ನೋಡಿರುವ ಎಲ್ಲ ಮಳಿಗೆಗಳು ಅರ್ಚಕರಿಗೆ ಕೊಟ್ಟಿರುವಂತಹ ಮಳಿಗೆಗಳು. ಅಲ್ಲಿ ಈ 2 ದೇವಾಲಯಗಳನ್ನು ಪೂಜೆ ಮಾಡುವ ಒಂದು ಅರ್ಚಕರಿಗೆ ಕೊಟ್ಟಿರುವಂತಹ ಮಳಿಗೆಗಳು. ದೇವಿಯು ಕುಮಾರಸ್ವಾಮಿಗೆ ಒಂದು ಕನ್ಯೆಯನ್ನು ಹುಡುಕಿಕೊಂಡು ಬಂದಿರ್ತಾರ. ಮದುವೆ ಮಾಡೋ ಕುಮಾರಸ್ವಾಮಿಗೆ ಅಂತ ಹೇಳಿ ಕನ್ಯೆಯನ್ನು ಹುಡುಕಿಕೊಂಡು ಬಂದಿರ್ತಾರ. ಆದರೆ ಕುಮಾರಸ್ವಾಮಿ ಒಂದು ಮಾತು ಕೇಳೋಣ ಅಂತಂದು ಹೇಳಿ, ಪಾರ್ವತಿ ದೇವಿ, ಮಗನೇ ನಿನಗೆ ಒಂದು ಕನ್ಯೆಯನ್ನು ಹುಡ್ಕೊಂಡ್ ಬಂದಿನಿ, ಆ ಕನ್ಯೆ ಒಂದು ಸಾರಿ ನೀನು ನೋಡ್ಕೊಂಡ್ ಬಾ ಹೇಗಿದ್ದಾಳೆ ಅಂತಂದೇಳಿ ಕುಮಾರಸ್ವಾಮಿಗೆ ಪಾರ್ವತಿ ದೇವಿ ಹೇಳ್ತಾಳ. ಆಗ ಕುಮಾರಸ್ವಾಮಿ ಹೇಳ್ತಾಳ, ಅಮ್ಮ ಆ ಕನ್ಯೆ ಹೇಗಿದ್ದಾಳೆ ಅಮ್ಮ ನೋಡೋದಕ್ಕೆ ಅಂತ ಕೇಳಿದಾಗ ಪಾರ್ವತಿ ದೇವಿ ಹೇಳ್ತಾಳ, ಆ ಕನ್ಯೆಯು ನನ್ನ ಹಾಗೆಯೇ ರೂಪವಂತಿಕೆಯನ್ನು ಹೊಂದಿದ್ದಾಳೆ, ಬಹಳ ರೂಪವಾಗಿದ್ದಾಳೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಹೇಳ್ತಾನ, ಹಾಗಿದ್ರೆ ನನಗೆ ಆ ಕನ್ಯೆ ಬೇಡ ಅಮ್ಮ, ನಾನು ಆ ಕನ್ಯೆಯನ್ನು ನನ್ನ ತಾಯಿಯ ಸ್ಥಾನದಲ್ಲಿ ನಾನು ನೋಡ್ತೀನಿ, ನನ್ನ ತಾಯಿಯ ಒಂದು ರೂಪವಂತಿಕೆಯನ್ನು ನಾನು ಆಕೆಯಲ್ಲಿ ನೋಡುತ್ತೇನೆ, ಹಾಗಾಗಿ ನನಗೆ ಆ ಕನ್ಯೆಯನ್ನು ಬೇಡ ಅಂತಂದೇಳಿ
ನಿರಾಕರಣೆ ಮಾಡ್ಬಿಡ್ತಾನೆ. ಆಗ ಸಿಟ್ಟಿಗೆದ್ದ ಪಾರ್ವತಿ ದೇವಿಯು, ಇಷ್ಟು ವರ್ಷ ನಿನ್ನನ್ನು ಹಾಲು ಉಣಿಸಿ ಬೆಳೆಸಿದ್ದಕ್ಕೆ ನೀನು ಕೊಡುತ್ತಿರುವ ಪ್ರತೀಕಾರವಾಯಿತು ಅಂತಂದು ಹೇಳಿ ಪಾರ್ವತಿ ದೇವಿ ಕುಮಾರಸ್ವಾಮಿಗೆ ಹೇಳ್ತಾಳ. ಕುಮಾರಸ್ವಾಮಿ ಎಲ್ಲಿಲ್ಲದ ಸಿಟ್ಟು ಮತ್ತಷ್ಟು ಕೋಪಗೊಂಡು ಕುಮಾರಸ್ವಾಮಿ ಹೇಳ್ತಾನ, ಹಾಗಿದ್ದರೆ ನೀನು ಅಷ್ಟು ವರ್ಷ ಹಾಲು ಉಣಿಸಿದ್ದಕ್ಕೆ ನಿನ್ನ ಪ್ರತೀಕಾರವೇನಮ್ಮ, ನಿನಗಾಗಿ ಏನು ಪ್ರತೀಕಾರ ನಮ್ಗೆ ನೀಡಲಿ ಅಂತ ಕೇಳ್ತಾನ. ಅವಾಗ ಪಾರ್ವತಿ ದೇವಿ ಮತ್ತಷ್ಟು ಸಿಟ್ಟಿಗೆದ್ದು, ನಾನು ನಿನಗೆ ಹಾಲು ಉಣಿಸಿದ್ದೀನಲ್ಲ, ಹಳ್ಳಿ ನನಗೆ ಕೊಟ್ಟು ಬಿಡು ಅಂತಂದೇಳಿ ಪಾರ್ವತಿ ದೇವಿ ಕುಮಾರಸ್ವಾಮಿಗೆ ಕೇಳ್ತಾಳ. ಆಗ ಕುಮಾರಸ್ವಾಮಿಯು ಮತ್ತಷ್ಟು ಸಿಟ್ಟಿಗೆದ್ದು ಆ ತಾಯಿ ಏನು ಉಣಿಸಿರ್ತಾವಲ್ಲ ಹಾಲು, ಅದನ್ನೆಲ್ಲ ಕಕ್ಕಿ ಬಿಡ್ತಾನ. ಆ ಹಾಲು ಉಣಿಸಿದ್ದನ್ನೆಲ್ಲ ಕಕ್ಕಿದಾಗ ನಾವು ಇವಾಗ ನೋಡ್ತೀವಲ್ಲ, ಆ ಒಂದು ವಿಭೂತಿ ಬೆಟ್ಟ ಅಂತ ಹೇಳಿ, ಆ ವಿಭೂತಿ ಬೆಟ್ಟ ಎಲ್ಲ ಕುಮಾರಸ್ವಾಮಿಯ ಕಕ್ಕಿದ ಹಾಲು. ಅದೇ ರೀತಿಯಾಗಿ ಅತಿಯಾಗಿ ಕಕ್ಕಿದಾಗ ಸ್ವಲ್ಪ ಒಂದು ರಕ್ತ ಬರ್ತದೆ. ಆ ರಕ್ತನ ಇವಾಗ ನಾವೇನು ನೋಡ್ತೀವಿ, ಮೈನ್ಸ್ ಅಂತ ಏನು ಹೇಳ್ತೀವಿ, ಆ ಗಣಿಗಾರಿಕೆ, ಆ ಮೈನ್ಸ್ ಎಲ್ಲ ಕುಮಾರಸ್ವಾಮಿ ಆಗ ಕಕ್ಕಿದ ಒಂದು ರಕ್ತವಾಗಿರುತ್ತೆ. ನೀವು ನೋಡಬಹುದು ಹೇಗೆ ಈ ಒಂದು ವಿನ್ಯಾಸ ಇದೆ, ಈ ಒಂದು ದೇವಸ್ಥಾನದ ವಿನ್ಯಾಸ ಎಷ್ಟು ಸೂಕ್ಷ್ಮವಾಗಿ ಆಗಿನ ಕಾಲದ ಆಡಳಿತಗಾರರು ಕಟ್ಟಿತಾರಂತ. ಹಾಗೆ ನೋಡುವುದಾದರೆ 15ನೇ ಶತಮಾನದಲ್ಲಿ ಈ ಪ್ರದೇಶದ ಸ್ಥಳೀಯ ಆಡಳಿತಗಾರರು ಮುರಾರಿರಾವ್ ಯಶವಂತರಾವ್ ಘೋರ್ಪಡೆಯವರು ಸ್ವಾಮಿಮಲೈ ಬೆಟ್ಟ ಅಂತಕ್ಕಂಥ ಒಂದು ಬೆಟ್ಟದೊಳಗ ಈ ಒಂದು ದೇವಸ್ಥಾನವನ್ನು ಕಂಡುಹಿಡಿತಾರೆ. 1930ರ ದಶಕದಲ್ಲಿ ಹರಿಜನರಿಗೆ ದೇವಾಲಯ ಮುಕ್ತ ಅಂತಕ್ಕಂಥ ಒಂದು ಘೋಷಣೆ ಏನೈತೆ ಆ ಒಂದು ಸಂದರ್ಭದಲ್ಲಿ ಮಾಡಿಬಿಟ್ಟಿರ್ತಾರ. ಮಹಾತ್ಮ ಗಾಂಧೀಜಿಯವರು ಈ ಸಂದರ್ಭದಲ್ಲಿ ಸಂಡೂರಿಗೆ ಭೇಟಿ ನೀಡಿರ್ತಾರ. ಆಗ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದಕ್ಷಿಣ ಭಾರತದ ಒಂದು ಸಣ್ಣ ರಾಜ್ಯವು ಹರಿಜನರಿಗೆ ದೇವಾಲಯವನ್ನು ತೆರೆದಿದೆ, ಸ್ವರ್ಗವೇನು ಕುಸಿಯಲಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ.